ಸಂಘದ ಸ್ನೇಹಿತರಿಗೆ SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜ್ ವತಿಯಿಂದ ನಮಸ್ಕಾರ. ಇದೇ 22ನೇ ತಾರೀಕು ಶನಿವಾರ ಸಂಜೆ 3 ಗಂಟೆಗೆ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನಲ್ಲಿ ಪರಂಪರೆ ಎನ್ನುವಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. SVG ಎಜುಕೇಶನಲ್ ಟ್ರಸ್ಟ್ ಅನ್ನುವಂಥದ್ದು ಮೈಸೂರಿನ ಒಂದು ಟ್ರಸ್ಟ್. ನಾವು 10 ವರ್ಷದಿಂದ ಮೈಸೂರಿನಲ್ಲಿ ಒಂದು PU ಕಾಲೇಜನ್ನ ಶುರು ಮಾಡಿ ಈಗ ಈ ವರ್ಷ 2026ರಲ್ಲಿ ಪುತ್ತೂರಿನಲ್ಲಿ ಇನ್ಸ್ಪಿರೇಷನ್ PU ಕಾಲೇಜ್ ಅನ್ನುವಂತಹ ಒಂದು ರಿಸರ್ಚ್ ಫೋಕಸ್ಡ್ PU ಕಾಲೇಜ್, ಅಂದ್ರೆ ಇಡೀ ಸೌತ್ ಕೇಂದ್ರದಲ್ಲಿ ಇರುವಂತಹ ಒಂದು PU ಕಾಲೇಜ್ಗಳು JEE ಮತ್ತೆ ನೀಟ್ ಬಗ್ಗೆ ಮಾತ್ರ ಫೋಕಸ್ ಮಾಡಿದ್ರೆ ಇನ್ಸ್ಪಿರೇಷನ್ PU ಕಾಲೇಜು ರಿಸರ್ಚ್ ಬಗ್ಗೆ ಫೋಕಸ್ ಮಾಡುತ್ತೆ ಅನ್ನುವಂತ ಒಂದು ಹೊಸ ಪರಂಪರೆಯೊಂದಿಗೆ ಈ ಒಂದು ಕಾಲೇಜನ್ನ ಶುರು ಮಾಡಿರುವಂತದ್ದು. ಈ ಕಾಲೇಜಿನಲ್ಲಿ ನಮ್ಮ ಸಮೂಹ ಸಂಸ್ಥೆಗಳು SVG ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನುವಂತಹ ಸಮೂಹ ಸಂಸ್ಥೆಗಳಿದೆ. ಅದು ಮೈಸೂರು, HD ಕೋಟೆ, ಸಕಲೇಶ್ಪುರ, ಪುತ್ತೂರು, ಬೆಂಗಳೂರು, ಹೀಗೆ ಬೇರೆ ಬೇರೆ ಕಡೆ ಇರುವಂತಹ ಎಲ್ಲ ನಮ್ಮ ಸಿಬ್ಬಂದಿಗಳನ್ನ ಒಂದು ಅವಾರ್ಡ್ ಸೆರೆಮನಿ ತರ ಒಂದು ಮಾಡಿ ವರ್ಷದಲ್ಲಿ ಒಂದ್ಸಲ ಮಾಡಿ ಅವರಿಗೆ ಅವರ ಕರ್ತವ್ಯದ ಬಗ್ಗೆ ಶ್ಲಾಘನೆ ಮಾಡುವಂತಹ ಒಂದು ಕೆಲಸ. ಹಾಗೇನೆ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನ ಪ್ರಾರಂಭೋತ್ಸವವನ್ನ ನಾವು ಹಮ್ಮಿಕೊಂಡಿದ್ದೀವಿ 22ನೇ ತಾರೀಕು. ಸೊ ಹಾಗಾಗಿ ಪುತ್ತೂರಿನ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಈ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಬೇಕು. ಹಾಗೇನೆ ಪುತ್ತೂರಿನ ವೆಂಕಟರಮಣ ದೇವಸ್ಥಾನ ಏನಿದೆ ಪೋಳ್ಯದಲ್ಲಿ, ಅದರ ಆಪೋಸಿಟ್ ಇರುವಂತದ್ದು, ಮೇನ್ ರೋಡ್ ಅಲ್ಲೇ ಇರುವಂತದ್ದು ಕಾಲೇಜು. ಸೊ ಹಾಗಾಗಿ ತಾವು ಕೂಡ ಪತ್ರಿಕಾ ಮಿತ್ರರೆಲ್ಲರೂ ಕೂಡ ಅಲ್ಲಿಗೆ ಬಂದು ಕಾಲೇಜಿಗೆ ಸಹಕರಿಸಬೇಕು. ಮುಂದಿನ ದಿವಸಗಳಲ್ಲಿ ಒಂದು ಹೊಸ ನ್ಯೂ ಜನರೇಷನ್ ಕಾಲೇಜ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಮುಂದಿನ ಪೀಳಿಗೆಯನ್ನ ರೆಡಿ ಮಾಡ್ಲಿಕ್ಕೆ ಹೊರಟಿರುವಂತ ಒಂದು ವಿಶೇಷವಾದ ಸ್ಪೆಷಾಲಿಟಿ ಜೊತೆಗೆ ಶುರು ಆಗ್ತಿರುವಂತ ನಮ್ಮ ಪುತ್ತೂರಿನ ಕಾಲೇಜಿಗೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮಕ್ಕೆ ಭೋಜೇಗೌಡ್ರನ್ನ ಇನ್ವೈಟ್ ಮಾಡಿದೀವಿ. ಹಾಗೇನೆ ಮೋಹನ್ ಆಳ್ವ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೇನೆ ಸಾಕಷ್ಟು ಜಿಲ್ಲೆಗಳಿಂದ ನಮ್ಮ ಸಿಬ್ಬಂದಿ ವರ್ಗದವರು, ಹಾಗೇನೆ ಹಿತೈಷಿಗಳು, ನಮ್ಮ ಈಗಿನ ಪ್ರಸಕ್ತ ವಿದ್ಯಾರ್ಥಿಗಳ ಎಲ್ಲ ಪೋಷಕರು ಎಲ್ಲ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಗೆಸ್ಟ್ ಇಬ್ರು ಇನ್ನೂ ಕೆಲವು ಗೆಸ್ಟ್ ಕನ್ಫರ್ಮ್ ಮಾಡಿಲ್ಲ ಸರ್. ನಾವು ಸ್ವಾಮೀಜಿಗೆ ಹೇಳಿದ್ವಿ, ನಮ್ಮ ಸುಬ್ರಹ್ಮಣ್ಯ ಸ್ವಾಮೀಜಿಗೆ, ಅವರು ಇವತ್ತು ಕನ್ಫರ್ಮ್ ಮಾಡ್ತೀನಿ ಹೇಳಿದ್ದಾರೆ. ಹಬ್ಬದ ಮಾರನೆಗಿರೋದ್ರಿಂದ ಕೆಲವೊಂದು ಪೂಜೆಗಳಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಸಂಸ್ಥೆಗಳ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ಸ್ ಬರ್ತಾ ಇದ್ದಾರೆ. ಮುಖ್ಯವಾಗಿ ಉದ್ದೇಶ ಅವರಲ್ಲಿ ಒಂದು ಕರ್ತವ್ಯ ಪ್ರಜ್ಞೆ ಮೂಡಿಸುವಂಥದ್ದು. ಸೊ ಹಾಗಾಗಿ ಈ ವರ್ಷ ಇಲ್ಲಿ ಹಮ್ಮಿಕೊಂಡಿರೋದಕ್ಕೆ ತಾವೆಲ್ಲ, ಈಗ ಪ್ರಸಕ್ತ ವರ್ಷದಲ್ಲಿ ನಮ್ಗೆ ಈಗ ಪರ್ಮಿಷನ್ ಬಂದಿದೆ ಸರ್. ಒಂದು 30 ಜನ ಮಕ್ಕಳಿದ್ದಾರೆ ಪುತ್ತೂರು ಕಾಲೇಜಲ್ಲಿ ಅಷ್ಟೇ. ಟೋಟಲ್ ನಮ್ಮಲ್ಲಿ ಒಂದು 3,000ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಎಲ್ಲ ಸೇರಿ. ಸಿಬ್ಬಂದಿಗಳು ಒಂದು 300+ ಬರ್ತಾ ಇದ್ದಾರೆ. ಮಕ್ಕಳು ಬರ್ತಾ ಇಲ್ಲ, ಸಿಬ್ಬಂದಿಗಳು ಮಾತ್ರ ಬರ್ತಾ ಇದ್ದಾರೆ. ಇಲ್ಲಿ ಪುತ್ತೂರು ಕಾಲೇಜಲ್ಲಿ PCMB, PCMC ಸೈನ್ಸ್ ಮತ್ತೆ EBSc ಕಾಮರ್ಸ್. ಅದರಲ್ಲಿ ವಿಶೇಷವಾಗಿ ನಾವಿಲ್ಲಿ ಮಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ ರಿಸರ್ಚ್ ಓರಿಯೆಂಟೆಡ್ ಕಾಲೇಜ್ ಅಂತ ಹೇಳಿ. ಎಲ್ಲ ಕಡೆ ನೀಟು JEE ಅಂತ ಅಷ್ಟೇ ಮಾಡ್ತಾ ಇರೋದ್ರಿಂದ ಮಕ್ಕಳನ್ನ ಅನ್ವೇಷಣೆ ಕಡೆಗೆ ಪ್ರೇರೇಪಿಸುವಂತ ಯಾವುದೇ ಕಾಲೇಜ್ಗಳು ಕರ್ನಾಟಕದಲ್ಲೇ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಬಿಡಿ, ಕರ್ನಾಟಕದಲ್ಲೇ ರಿಸರ್ಚ್ಗೆ ಮಕ್ಕಳನ್ನ ಓರಿಯೆಂಟ್ ಮಾಡ್ಬೇಕು ಅನ್ನೋ ಕಾಲೇಜ್ಗಳಿಲ್ಲ. ಸೊ ಹಾಗಾಗಿ ನಮ್ಮ ಉದ್ದೇಶವೇನೆ ಮಕ್ಕಳನ್ನ ರಿಸರ್ಚ್ ಕಡೆಗೆ ತಗೊಂಡು ಹೋಗ್ಬೇಕು, ಅನ್ವೇಷಣೆಗಳ ಕಡೆಗೆ ತಗೊಂಡು ಹೋಗ್ಬೇಕು ಅನ್ನೋಂಥದ್ದು ಆ ಉದ್ದೇಶದಿಂದ ಮಾಡಿರುವಂತ ಕಾಲೇಜ್ ಇದು. ಸೊ ಅನ್ವೇಷಣೆಗೆ ಯಾವ್ದಾದ್ರು ಒಂದು ಕಾಲೇಜ್ ಬೇಕು ಅಂದ್ರೆ ಜನ ಪುತ್ತೂರು ಕಡೆಗೆ ನೋಡ್ಬೇಕು, ಇದು ನಮ್ಮ ಉದ್ದೇಶ. ಹಾಸ್ಟೆಲ್ ವ್ಯವಸ್ಥೆ ಉಂಟು ಪೋಳ್ಯದಲ್ಲಿ, ಕಾಲೇಜಿನ ಪ್ರಾಂಗಣದಲ್ಲಿ. ದಯವಿಟ್ಟು ತಾವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕು ಅಂತ ಹೇಳಿ ತಮಗೂ ಕೂಡ ಈ ಮೂಲಕ ಆಹ್ವಾನವನ್ನು ಕೊಡ್ತಾ ಇದ್ದೀನಿ. ನಾನು ವಿಶ್ವನಾಥ್ ಶೇಷಾಚಲ ಅಂತ ಹೇಳಿ SVG ಸಮೂಹ ವಿಶ್ವನಾಥ್ ಶೇಷಾಚಲ SVG ಸಮೂಹ ಸಂಸ್ಥೆಗಳ ಚೇರ್ಮನ್, ಹಾಗೇನೆ ಪುತ್ತೂರು ಇನ್ಸ್ಪಿರೇಷನ್ PU ಕಾಲೇಜಿನ ಚೇರ್ಮನ್ ಕೂಡ. ಇವರು ಗುರುರಾಜ್ ಅಂತ ಹೇಳಿ ಪುತ್ತೂರಿನ ಇನ್ಸ್ಪಿರೇಷನ್ PU ಕಾಲೇಜಿನ ಕೋಆರ್ಡಿನೇಟರ್. ಹಿ ಇಸ್ ದ ಟ್ರಸ್ಟಿ ಅಂಡ್ ಕೋಆರ್ಡಿನೇಟರ್ ಆಫ್ ದ ಕಾಲೇಜ್. ಗುರುರಾಜ್ ಬಹಳ ಶಾರ್ಟ್ ಡ್ಯೂರೇಷನ್ ಆಗಿದ್ರಿಂದ ಯಾವುದೇ ನಾವು ಸರಿಯಾದ ಪ್ರಿಪರೇಷನ್ ಮಾಡ್ಕೊಂಡ್ ಬರ್ಲಿಕ್ಕೆ ಆಗಿಲ್ಲ. ಮುಂದಿನ ದಿವಸಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಸರಿಯಾದ ವಿತ್ ಪ್ರಿಪರೇಷನ್ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.